ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಇವತ್ತಿನ ಸಂಚಿಕೆ ಏನಾಗಿದೆ ನೋಡ್ಕೊಂಡು ಬರೋಣ. ಮೊದಲಿಗೆ ಮನೋಜ್ ಕಾಫಿ ಕುಡಿತಾ ಇರ್ತಾನೆ. ಹಾಗೆ ರೋಹಿಣಿ ನೋಡ್ತಾ ನೋಡ್ತಾ ಒಂದು ಪ್ಲ್ಯಾನ್ ಮಾಡ್ತಾಳೆ. ಸುಮಂತ್ ಹೆಸರು ಕೇಳಿದರೆ ಮನೋಜ್ ಗಾಬರಿ ಆಗ್ತಾನೆ ಅಂತ ರೋಹಿಣಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ರೋಹಿಣಿ ಸುಮಂತ್ಗೆ ಕಾಲ್ ಮಾಡ್ತಾಳೆ. ಯಾವಾಗ ಸಿಗೋಣ, ಇವತ್ತೇ ಸಿಗ್ಬಹುದಲ್ವಾ, ಊಟಕ್ಕೆ ಹೋಗೋಣ ಹೋಟೆಲ್ಗೆ ಅಂತ ಮಾತಾಡ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡು ಮನೋಜ್ ಗಾಬರಿ ಆಗ್ತಾನೆ. ಯಾರ ಜೊತೆ ಮಾತಾಡ್ತಾ ಇದ್ದೀಯಾ ಅಂತ ಒಳಗಡೆ ಓಡ್ ಬರ್ತಾನೆ. ಯಾರವನು, ಸುಮಂತ್ ಅಂದರೆ ಯಾರು, ಏನು ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ ರೋಹಿಣಿನ. ಅದನ್ನೆಲ್ಲ ನಿಮ್ಗೆ ಯಾಕೆ ಹೇಳಬೇಕು, ನನ್ನಿಷ್ಟ ನಾನು ಹೋಗ್ತಾ ಇದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಮನೋಜ್ ಎಲ್ಲ ಹೇಳಬೇಕು, ನನಗೆಲ್ಲ ಗೊತ್ತಾಗಬೇಕು, ಯಾವ ಹೋಟೆಲ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಓಹೋ ಅನ್ನೋ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಮನೋಜ್ ಪ್ಲ್ಯಾನ್ ಮಾಡ್ತಾನೆ, ನಾನು ಆ ಹೋಟೆಲ್ಗೆ ಹೋಗಬೇಕು, ಯಾರು ಆ ಸುಮಂತ್ ಅಂತ ನೋಡಬೇಕು, ಇದನ್ನೆಲ್ಲ ಹೇಗಾದರೂ ಮಾಡಿ ಸ್ಟಾಪ್ ಮಾಡಬೇಕಲ್ಲ ಅಂತ ಮನೋಜ್ ಕಾಯ್ತಾ ಇರ್ತಾನೆ. ಅರುಣ್ ಅವರಮ್ಮ ಕನಕನ ಮದುವೆ ವಿಚಾರವಾಗಿ ಯಾರ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅರುಣ್ ಮನೆಗೆ ಬರ್ತಾನೆ. ತಗೊಮ್ಮ ಸ್ವೀಟ್ನ, ಇವತ್ತು ಒಬ್ಬ ಕಳ್ಳನ್ನ ಹಿಡ್ದೆ, ಅದಕ್ಕೆ ನನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅರುಣ್ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ತುಂಬ ಖುಷಿಯಾಯಿತು ಮಗನೇ, ಆದರೆ ಇವತ್ತು ನನ್ನ ಕಡೆಯಿಂದ ನಿನಗೊಂದು ಕಹಿ ಸುದ್ದಿ ಇದೆ ಇವತ್ತು ಅಂತ ಹೇಳ್ತಾಳೆ. ಸೂರ್ಯ ಅವ್ರ ಅಮ್ಮನ ಹತ್ರ ಹೋಗಿದ್ದೆ, ನಿಮ್ಮ ಮದುವೆ ವಿಚಾರ ಮಾತಾಡೋಣ ಅಂತ, ಅವ್ರ ಬಾಯಿಗೆ ಬಂದಂಗೆ ಮಾತಾಡಿದ್ರು ಕಣೋ ಅಂತ ಹೇಳ್ತಾರೆ ಅರುಣ್ಗೆ. ಅರುಣ್ ಹೇಳ್ತಾನೆ, ಯಾಕಮ್ಮ ಹೋಗಿದೆ ಅವ್ರ ಹತ್ರ ಎಲ್ಲ, ಯಾರ ಪರ್ಮಿಷನ್ ಕೂಡ ಬೇಡ, ಯಾಕಂದರೆ ಇವಾಗ ನಾವು ಮೈನರು, ಯಾರ ಪರ್ಮಿಷನ್ ಕೂಡ ನಮಗೆ ಬೇಡ ಅಂತ ಅರುಣ್ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಎಷ್ಟೇ ಆದರೂ ಎತ್ತು ಹೊತ್ತು ಬೆಳೆಸಿದಾರ ಅಲ್ವೇನೋ ಅವರಮ್ಮ, ಇನ್ನೊಬ್ರನ್ನ ಅಯ್ಯೋ ಅನಿಸಿ ನಾವು ಚೆನ್ನಾಗಿರೋಕ್ಕಾಗಲ್ಲಪ್ಪ, ಅವಳನ್ನ ಮರ್ತು ಬಿಡೋ ನಿನ್ನ ಕನಕನ ಅಂತ ಅವರಮ್ಮ ಹೇಳ್ತಾರೆ. ಹಾಗೆ ಅರುಣ್ ಕನಕಾಗೆ ಕಾಲ್ ಮಾಡಿ, ನನಗೆ ಪ್ರಮೋಷನ್ ಆಯಿತು, ಎಲ್ಲಿದೆಯಾ, ದೇವಸ್ಥಾನದಲ್ಲಿದೆಯಾ, ಅಲ್ಲೇ ಇರು, ಬರ್ತೀನಿ, ನಿಮ್ಮ ಮನೆಯವ್ರು ಎಲ್ಲರ ಜೊತೆನೂ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕನಕ, ಸರಿ ಆಯಿತು ಬನ್ನಿ, ಇಲ್ಲೇ ಇರ್ತೀವಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕನಕ ಅವರಮ್ಮ, ಎಲ್ಲೇ ಹೋಗಿದ್ದೆ, ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಕನಕ ಹೇಳ್ತಾಳೆ, ಅರುಣ್ ಜೊತೆ ಮಾತಾಡ್ತಾ ಇದ್ದೆ ಅಮ್ಮ, ಅವರಿಗೆ ಪ್ರಮೋಷನ್ ಆಗಿದೆ ಅಂತ ಹೇಳೋ ಕಾಲ್ ಮಾಡಿದ್ರು ಅಂತ ಹೇಳ್ತಾಳೆ. ಎಷ್ಟು ಸಲ ಹೇಳಿದ್ದೀನಿ ಅರುಣ್ ಜೊತೆ ಮಾತಾಡಬೇಡ ಅಂತ, ಅದನ್ನೇ ಮಾಡ್ತೀಯಲ್ಲ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಹೂ ಕೊಡೋಕೆ ಹೊರಡ್ತಾಳೆ ಅವರಮ್ಮ. ಅಲ್ಲಿಗೆ ಅರುಣ್ ಬರ್ತಾನೆ. ಬಂದು ಮೀನಾ ಹತ್ರ ಹೇಳ್ತಾನೆ, ನನ್ನ ಕಡೆಯಿಂದ ಸೂರ್ಯಂಗೆ ಥ್ಯಾಂಕ್ಸ್ ಹೇಳಿ, ಯಾಕಂದರೆ ಕಳ್ಳನ್ನ ಜೀಪಲ್ಲಿ ಕೂರ್ಸೋಕೆ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿಬಿಡಿ, ಆದರೆ ನನ್ನ ಮದುವೆ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಸೂರ್ಯನ ಬರಬೇಡಿ ಅಂತ ಹೇಳಿ ಅಂತ ಅರುಣ್ ಮೀನಂಗೆ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನನ್ನ ಗಂಡಂಗೆ ಮೊದಲು ಮರ್ಯಾದೆ ಕೊಡೋದನ್ನು ನೀವು ಕಲ್ತ್ಕೊಳ್ಳಿ, ಕನಕನ್ನ ನೀವು 2 ತಿಂಗಳಿಂದ ನೋಡ್ತಾ ಇದ್ದೀರಾ, ಆದರೆ ನನ್ನ ಗಂಡ 2 ವರ್ಷದಿಂದ ನೋಡ್ತಾ ಇದ್ದಾರೆ, ಈ ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ, ಹೊರಡ್ಬೋದು ನೀವು ಇಲ್ಲಿಂದ ಅಂತ ಮೀನಾ ಹೇಳ್ತಾಳೆ. ಆದರೆ ಮೊದಲಿಗೆ ಅರುಣ್ ಸೂರ್ಯ ಬಗ್ಗೆ ಹೇಳ್ತಾ ಇರೋದೇ ಸುಳ್ಳು, ಆ ಕಳ್ಳನ್ನ ಹಿಡ್ದಿದ್ದು ಸೂರ್ಯ, ಅರುಣ್ ಅಲ್ಲ. ಇದೆಲ್ಲ ಗೊತ್ತಿಲ್ಲದೆ ಇರೋ ಕನಕ ಮೀನನ ಹತ್ರ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ ಅಕ್ಕ, ನೀನು ಕೂಡ ಬಾವನ್ ಥರ ಆಗೋದೆ, ಎಲ್ಲರೂ ಸ್ವಾರ್ಥಿಗಳು ನೀವು ಅಂತ ಕನಕ ಹೇಳಿದಾಗ ಮೀನಾಗೆ ತುಂಬ ಬೇಜಾರಾಗುತ್ತೆ. ಹಾಗೆ ಬೇಜಾರು ಕೂಡ ಮಾಡ್ಕೊಂಡು ಶಾಕಾಗಿ ನಿಂತಿರ್ತಾಳೆ. ಸೂರ್ಯನ ಫ್ರೆಂಡ್ಸ್ ಎಲ್ಲರೂ ಅರುಣ್ ಏನೋ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಸೂರ್ಯಂಗೂ ತೋರಿಸ್ತಾರೆ, ಅರುಣ್ ಒಳ್ಳೆ ಕೆಲಸ ಮಾಡಿ ಟಿ ವಿಲಿ ಬರ್ತಾ ಇದ್ದಾನೆ ನೋಡೋ ಸೂರ್ಯ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅವನು ಏನೂ ಮಾಡಿಲ್ಲ ಕಣ್ರೋ, ಎಲ್ಲ ನಾನೇ ಮಾಡಿದ್ದು ಅಂತ. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ನಗ್ತಾರೆ, ಸುಮ್ಮನೆ ಹೇಳಬೇಡ, ಸುಮ್ಮನೆ ಇರೋ ಸೂರ್ಯ ನೀನು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲ ಕಣ್ರೋ, ನಾನೇ ಮಾಡಿದ್ದು, ಬರೀ ಬಿಟ್ಟು ಬಿಲ್ಡಪ್ ತೊಗೋತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಫ್ರೆಂಡ್ಸಿಗೆ ಹೇಳ್ತಾನೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ, ಸೂರ್ಯ ಕಾಲ್ ಮಾಡೋ, ಕೇಳೋ, ಯಾಕೆ ಹಿಂಗೆ ಹೇಳ್ತಾ ಇದೀಯಾ ಅಂತ. ಎಲ್ಲರೂ ಹೇಳಿದ್ರಲ್ಲ ಅಂತ ಸೂರ್ಯ ಅರುಣ್ಗೆ ಕಾಲ್ ಮಾಡ್ತಾನೆ, ಕೇಳ್ತಾನೆ, ಬಿಟ್ಟು ಬಿಲ್ಡಪ್ ಯಾಕೆ ತೊಗೋತಾ ಇದೀಯಾ, ತಪ್ಪಲ್ವಾ ನೀನು ಮಾಡ್ತಾ ಇರೋದು, ತಪ್ಪಲ್ವಾ ನೀನು ಹೇಳ್ತಾ ಇರೋದು, ತಪ್ಪಲ್ವಾ ನೀನು ಏನು ಕೆಲಸ ಮಾಡಿದೀಯ ಅದನ್ನು ಹೇಳಬೇಕಲ್ವಾ ಅಂತ ಅರುಣ್ಗೆ ಕೇಳ್ತಾನೆ. ಅದಕ್ಕೆ ಅರುಣ್ ಹೇಳ್ತಾನೆ, ಸ್ಟೇಷನ್ನಿಗೆ ಒಳಗಡೆ ಕರ್ಕೊಂಡೋಗಿದ್ದು ಕಳ್ಳನ್ನ ನಾನು, ಸೊ ಹಾಗಾಗಿ ನನ್ನ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ, ನಿನಗೇನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯ ಫ್ರೆಂಡ್ಸಿಗೆ ಹೇಳ್ತಾನೆ, ಹೋಗ್ಲಿ ಬಿಡ್ರೋ, ಇವನ ಹತ್ರ ಏನು ಮಾತಾಡಿದ್ರೂ ತಪ್ಪು, ಇವನ ಹತ್ರ ಏನು ಮಾಡಿದ್ರು ವೇಸ್ಟು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಇವಾಗ ಫ್ರೆಂಡ್ಸ್ನ ಕೇಳ್ತಾನೆ, ಹೇಳ್ರಪ್ಪ ನಮ್ಮ ಕನಕನ ಇವನಿಗೆ ಕೊಡ್ಬೋದಾ, ನೀವೇ ಹೇಳ್ರಪ್ಪ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮನೋಜ್ ಹೋಟೆಲಿಗೆ ಬರ್ತಾನೆ. ರೋಹಿಣಿ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ, ಏನು ಮಾತಾಡ್ತಾ ಇದ್ದಾಳೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಅಲ್ಲೇ ಒಂದು ಟೇಬಲಲ್ಲಿ ಮನೋಜ್ ಕೂತಿರ್ತಾನೆ. ರೋಹಿಣಿ ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾನೆ. ಸಹಿಸ್ಕೊಳಕ್ಕಾಗದೆ ಎದ್ದು ಹೋಗಿ ರೋಹಿಣಿ ಹತ್ರ ಹೋಗ್ತಾನೆ. ಏನು ರೋಹಿಣಿ, ಈಗೆಲ್ಲ ಮಾಡಬಹುದಾ ನೀನು, ಇವನೇನಾ ಸುಮಂತ್ ಅಂದರೆ, ಇವನೇನಾ ನಿನ್ನ ಕ್ಲಾಸ್ಮೇಟ್ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ಯಾವ ಮೋಸನೂ ಮಾಡಿಲ್ಲ ನಿಮಗೆ, ಇವರು ಸುಮಂತ್ ಅಲ್ಲ, ಸುಮಂತ್ ಅವ್ರ ಹಸ್ಬೆಂಡ್ ಇವರು, ಸುಮಂತ್ ಅಂದರೆ ಹುಡುಗಿ ಅಂತ ಹೇಳ್ತಾಳೆ. ಮನೋಜಂಗೆ ಶಾಕ್ ಆಗುತ್ತೆ. ಏನು ರೋಹಿಣಿ, ಸುಮಂತ್ ಅಂದರೆ ಹುಡುಗಿನಾ,
ನಾನು ಹುಡುಗ ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ ಮನೋಜ್ನ. ಏನು ಮನೋಜ್ ಇದು, ನನ್ನನ್ನು ಫಾಲೋ ಮಾಡ್ಕೊ ಬಂದಿದ್ದೀರಾ, ನನ್ನನ್ನು ನೀವು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು, ಚೀಪಾಗಿ ನೋಡ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ. ನಿನ್ನನ್ನು ಬಿಟ್ಟು ನನಗಿರೋಕ್ಕಾಗಲ್ಲ ರೋಹಿಣಿ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ ಅಂತ ಹೇಳಿ ಸಾರಿ ಕೇಳಿ ಇಬ್ಬರು ಒಂದಾಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾಳೆ ನೋಡೋಣ ಬನ್ನಿ. ಥ್ಯಾಂಕ್ ಯು.